ಈ ಸಮಯದಲ್ಲಿ ಪ್ರಭುವಿಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನಿಗೆ. ಯೇಸು ಕ್ರಿಸ್ತನ ವಾಕ್ಯವನ್ನು ಈ ದಿನ ನಾವು ತಿಳಿದುಕೊಳ್ಳೋಣ. ನಾವು ಏನನ್ನು ಬಿತ್ತಬೇಕು ಮತ್ತು ಯಾವುದನ್ನು ಬಿತ್ತಿದರೆ ನಮಗೆ ನಾಶವನ್ನು ಕೊಯ್ಯಬೇಕಂತ ಮತ್ತು ನಾವು ಆತ್ಮಿಕ ಜೀವನದಲ್ಲಿ ಬಿತ್ತಿದರೆ ನಿತ್ಯ ಜೀವನ ಕೊಯ್ಯಬೇಕಂತ ವಿಷಯವನ್ನು ಒಂದೊಂದು ವಿಷಯಗಳನ್ನು ನಾವು ಸರಿಯಾಗಿ ಈ ದಿನದ ಒಂದು ವಾಕ್ಯದ ಭಾಗದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆ ತನಕ ನೋಡಿರಿ, ಆಗ ನಿಮಗೆ ಒಂದು ಬಹಳ ಮುಖ್ಯವಾದ ಒಂದು ವಿಷಯ ನಿಮಗೆ ಗೊತ್ತಾಗುವುದು. ನಾವು ಬಿತ್ತುವ ವಿಷಯದಲ್ಲಿ ಈ ದಿನ ತಿಳ್ಕೊಳ್ಳಬೇಕಾಗಿದೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಮತ್ತು 8ನೇ ವಚನದಲ್ಲಿ ಶರೀರಕ್ಕೆ ಸಂಬಂಧಿಸಿದ ಗುಣಗಳು ಎಂಬುದಾಗಿ ನಾವು ನೋಡುತ್ತೇವೆ. ಅಂದರೆ ಶರೀರ ಭಾವಗಳನ್ನು ಬಿತ್ತುವವರು ನಾಶನವನ್ನು ಕೊಯ್ಯರೆಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅಂದರೆ ಶರೀರಕ್ಕೆ ಸಂಬಂಧ ಇದ್ದ ಈ ಒಂದು ಗುಣಗಳ ವಿಷಯದಲ್ಲಿ 6ನೇ ಅಧ್ಯಾಯ ಮತ್ತು 8ನೇ ವಚನದಲ್ಲಿ ಹೇಳಿದೆ. ಈ ಶರೀರಕ್ಕೆ ಸಂಬಂಧಿಸಿದ ಗುಣಗಳು ಖಾತ್ರಿ ಆದ ಪರಿಸ್ಥಿತಿಗೆ ನಡೆಸುವುದಿಲ್ಲ ಎಂಬುದಾಗಿ ನಾವೆಲ್ಲರೂ ತಿಳ್ಕೊಳ್ಳಬೇಕು. ಯಾಕಂದರೆ ಬೈಬಲ್ ಹೇಳುವ ಹಾಗೆ ಇದು ಒಂದು ನಾಶವನ್ನು ಕೊಯ್ಯುತ್ತೀರಿ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಇದಕ್ಕಾಗಿ ವಿಶ್ವಾಸ ಮಾಡಿರಿ. ಈ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸುತ್ತಾ ಇದ್ದೇವೆ. ಖಾತ್ರಿ ಇಲ್ಲದ ಸ್ಥಿತಿ ಅಂದರೆ ಒಂದು ತೊಂದರೆಕರ ವಿಷಯದಲ್ಲಿ ನಾವು ಬಿತ್ತುವಂಥ ಗುಣಗಳ ನಿಮಿತ್ತ ನಮಗೆ ಆಗುವಂಥ ಒಂದು ತೊಂದರೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕು. ಮಾತ್ರ ನಾಜೂಕ ಮತ್ತು ಗಂಭೀರ ಪರಿಸ್ಥಿತಿಗೆ ನಡೆಸಿಕೊಳ್ಳುತ್ತದೆ ಎಂಬುದಾಗಿ ನಾವು ತಿಳ್ಕೊಳ್ಳಬೇಕಾಗುತ್ತದೆ. ಯಾಕಂದರೆ ಮನುಷ್ಯನು ತನ್ನ ಮನಸ್ಸಿನಲ್ಲಿ ಏನೆಲ್ಲ ವಿಚಾರ ಮಾಡುವನು ಮತ್ತು ಯಾವುಗಳನ್ನು ತನ್ನಲ್ಲಿ ಇಟ್ಟುಕೊಳ್ಳುವನು, ಅದರಿಂದ ಆಗುವಂಥ ಪರಿಣಾಮ ನಾವು ಇದನ್ನು ತಿಳ್ಕೊಳ್ಳುತ್ತಾ ಇದ್ದೇವೆ. ಇದಕ್ಕಾಗಿ ಬೈಬಲ್ನಲ್ಲಿ ಹೇಳುವ ಹಾಗೆ 2 ರೀತಿಯಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಂದು ಆಗಿದೆ ಆತ್ಮದ ಭಾವವನ್ನು ಬಿತ್ತುವವರು ನಿತ್ಯ ಜೀವ ಕೊಯ್ಯುತ್ತಾರೆಂಬುದಾಗಿ, ಮತ್ತೊಂದು ಶಾರೀರಿಕ ಭಾವವನ್ನು ಬಿತ್ತುವವರು ನಾಶವನ್ನು ಕೊಯ್ಯುತ್ತಾರೆಂಬುದಾಗಿ. ಅಂದರೆ ಇದು ವಿಚಾರ ಮತ್ತು ಗುಣಗಳ ವಿಷಯದಲ್ಲಿ ಇದೆ. ಇದಕ್ಕಾಗಿ ಯಾವ ವಿಚಾರ ಏನು ಒಂದು ಪರಿಣಾಮ ನಮಗೆ ನಮಗೆ ಯಾವುದರಲ್ಲಿ ನಡೆಸುತ್ತದೆ ಅನ್ನುವಂಥ ವಿಷಯ ತಿಳಿದು ನಾವು ಏನು ನಮ್ಮಲ್ಲಿ ಇಟ್ಟುಕೊಳ್ಳಬೇಕು ಮತ್ತು ನಾವು ಏನು ನಮ್ಮಲ್ಲಿ ಇಟ್ಟುಕೊಳ್ಳಬಾರದು ಅನ್ನುವಂಥ ವಿಷಯ ನಾವು ತಿಳಿದುಕೊಳ್ಳಬೇಕಾಗಿದೆ. ಇದಕ್ಕಾಗಿ ಗಂಭೀರ ಮತ್ತು ಒಂದು ನಾಜೂಕ ಪರಿಸ್ಥಿತಿಗೆ ಅದು ನಮಗೆ ನಡೆಸುವಂಥದ್ದಾಗಿದೆ. ಶಾರೀರಿಕವಾದ ಭಾವಗಳನ್ನು ನಾವು ಬಿತ್ತುಕೊಳ್ಳುವಾಗ ನಮಗೆ ತೊಂದರೆ ಉಂಟು ಮಾಡುತ್ತದೆ ಎಂಬುದಾಗಿ ದೇವರ ವಚನದಲ್ಲಿ ಹೇಳುತ್ತದೆ. ದೇವರು ಮೆಚ್ಚದಿರುವ ಯಾವ ನಡತೆಯು ಮನುಷ್ಯರನ್ನು ರಕ್ಷಣೆ ಮಾಡುವುದಿಲ್ಲ. ಇದಕ್ಕಾಗಿ ಸ್ಪಷ್ಟವಾಗಿ ದೇವರು ಯಾವ ವಿಷಯಗಳನ್ನು ನಡತೆ ಅಥವಾ ವಿಚಾರಗಳನ್ನು ಮೆಚ್ಚುವುದಿಲ್ಲ. ಆ ಯಾವುದೇ ವಿಷಯ, ಅದು ಯಾವುದೇ ಒಂದು ಪದ್ಧತಿ ಇದ್ದರೂ ಅದು ನಮಗೆ ರಕ್ಷಣೆ ಮಾಡುವುದಿಲ್ಲ.
ಇದಕ್ಕಾಗಿ ದೇವರು ಯಾವುದನ್ನು ಮೆಚ್ಚುವುದಿಲ್ಲ, ಅದನ್ನು ನಾವು ಸಹ ಮೆಚ್ಚಬಾರದು. ಯಾಕಂದರೆ ಒಂದು ವೇಳೆ ದೇವರಿಗೆ ಮೆಚ್ಚುಗೆ ಆಗಿರುವಂಥ ನಡತೆ ನಮಗೆ ಮೆಚ್ಚುಗೆ ಆಗದಿದ್ದರೆ ಅದು ಕೊನೆಗೆ ಏನು ಪರಿಣಾಮ ಉಂಟು ಮಾಡುತ್ತದೆ, ನಮಗಾಗಿ ಎಷ್ಟು ಹಾನಿಕರವಾಗಿದೆ ಅನ್ನುವಂಥ ವಿಷಯ ದೇವರ ವಾಕ್ಯದಲ್ಲಿ ನಾವು ಕಲಿಯುತ್ತಾ ಇದ್ದೇವೆ. ದೇವರು ನಿಮ್ಮನ್ನು ಕೇಳಿರಿ, ಯಾಕಂದರೆ ಕೇಳುವುದರಿಂದ ಆಶೀರ್ವಾದವು ಬರುತ್ತದೆ. ಹಲ್ಲೆಲೂಯ. ಇದಕ್ಕಾಗಿ ತಿಳ್ಕೊಳ್ಳಿರಿ, ಯಾವ ಮಾತು ದೇವರಿಗೆ ಮೆಚ್ಚುಗೆ ಇಲ್ಲ ಅದು ನಮಗೆ ರಕ್ಷಣೆಗೆ ಉಪಯೋಗ ಇಲ್ಲ. ಯಾಕಂದರೆ ದೇವರು ಮನುಷ್ಯರಕ್ಕಿಂತ ಎಷ್ಟೋ ಉತ್ತಮವಾಗಿ ಭೇದ, ವಿಚಾರ, ನಡತೆ, ಪದ್ಧತಿ ಎಲ್ಲವನ್ನು ತಿಳ್ಕೊಳ್ಳುವನು ಆಗಿದ್ದಾನೆ. ಇದಕ್ಕಾಗಿ ದೇವರಿಗೆ ಮೆಚ್ಚುಗೆ ಆಗಿರುವುದನ್ನೇ ನಾವು ಮೆಚ್ಚುವುದಾದರೆ ನಮಗೆ ನಿಜವಾಗಿ ಬಹಳ ಸುಖಕರ ಜೀವನ ನಾವು ಜೀವಿಸುವುದಕ್ಕೆ ಅನುಕೂಲವಾಗುತ್ತದೆ. ದೇವರು ಮೆಚ್ಚಲಾರದ ಯಾವುದೇ ನಡತೆ ಮನುಷ್ಯನು ಮೆಚ್ಚಿದರೆ ಇದು ಪ್ರಾಣ ರಕ್ಷಣೆ ಮಾಡುವ ನಡತೆ ಆಗಿದೆ. ಹೇಗೆಂದರೆ ದೇವರು ಮೆಚ್ಚುವಂಥ ಯಾವುದೇ ನಡತೆ ನಾವು ಸಹ ಮೆಚ್ಚುವುದಾದರೆ ಅದು ನಮಗೆ ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡುವಂತೆ ನಮ್ಮನ್ನು ನಡೆಸುತ್ತದೆ. ಇದಕ್ಕಾಗಿ ಯಾವುದೇ ಒಂದು ವಿಚಾರವಾಗಲಿ, ಗುಣವಾಗಲಿ, ನಡತೆಯಾಗಲಿ ನಾವು ಅದನ್ನು ಒಂದು ದೇವರ ದೃಷ್ಟಿಯಲ್ಲಿ ನೋಡಬೇಕಾಗಿದೆ. ಅದು ನಮಗೆ ಯಾವ ಒಂದು ಪರಿಣಾಮ ತರುತ್ತದೆ ಮತ್ತು ನಾಶದ ಕಡೆಗೆ ಅಥವಾ ರಕ್ಷಣೆ ಕಡೆಗೆ ನಮ್ಮನ್ನು ನಡೆಸುತ್ತದೆ ಎಂಬುದಾಗಿ ನಾವು ಬಿತ್ತುವಾಗ ಬಹಳ ಎಚ್ಚರವಾಗಿ ನಮ್ಮ ಮನಸ್ಸಿನಲ್ಲಿ ನಾವು ಬಿತ್ತುವಾಗ ಅಂದರೆ ವಿಚಾರ ಮಾಡುವಾಗ ಬಹಳ ಎಚ್ಚರವಾಗಿರಬೇಕು. ಯಾವುದನ್ನು ನಾವು ಅಂಗೀಕರಿಸುತ್ತೇವೆ ನಮ್ಮ ಮನಸ್ಸಲ್ಲಿ ವಿಚಾರ ಮಾಡಿ ಅದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಹಲ್ಲೆಲೂಯ. ಇದೇ ಆತ್ಮದಿಂದ ನಡೆಸಿಕೊಳ್ಳುವ ಮತ್ತು ಶಾಶ್ವತ ಜೀವನ ಉಂಟು ಮಾಡುವ ನಡತೆ ಆಗಿದೆ. ಯಾವುದು ದೇವರಿಗೆ ಮೆಚ್ಚುಗೆ ಆಗಿದೆ ಅದೇ ನಡತೆ, ಅಂದರೆ ಆತ್ಮದಿಂದ ನಮ್ಮನ್ನು ಆತ್ಮಭಾವಗಳನ್ನು ನಾವು ಬಿತ್ತುಕೊಳ್ಳುವಂಥ ವಿಷಯವಾಗಿದೆ. ದೇವರಿಗೆ ಯಾವುದು ಮೆಚ್ಚುಗೆ ಆಗಿದೆ ಅದನ್ನೇ ನಾವು ನಮ್ಮ ಮನಸ್ಸಿನಲ್ಲಿ ಬಿತ್ತುಕೊಂಡು ಅದರಂತೆ ನಡೆಯುವಾಗ ಅದರಿಂದ ನಮಗೆ ರಕ್ಷಣೆ ಉಂಟು ಆಗುತ್ತದೆ. ಯಾಕಂದರೆ ಮನುಷ್ಯರಲ್ಲಿ ದೇವರ ವಾಕ್ಯ ಹೇಳುವ ಹಾಗೆ ಮೋಸ, ಪಾಪ ಮತ್ತು ಮೋಹ ಅನೇಕ ಕೆಟ್ಟತನ ತನ್ನ ಹೃದಯದಿಂದ ಬರುವ ಕಾರಣ ಮನುಷ್ಯನು ಮೋಸ ಹೋಗಬಹುದು. ಒಂದು ವೇಳೆ ಆತನು ತನ್ನ ಮನಸ್ಸಿನ ವಿಷಯದಲ್ಲಿ, ತನ್ನಲ್ಲಿ ನಡೆಯುವಂಥ ಮನಸ್ಸಿನ ಕಾರ್ಯಗಳಲ್ಲಿ ಲಕ್ಷ್ಯವಿಲ್ಲದಿದ್ದರೆ ಆತನ ಮನಸ್ಸಿನ ಅನೇಕ ಕೆಟ್ಟತನ ಅವನಿಗೆ ಮೋಸ ಮಾಡಬಹುದು. ಇದಕ್ಕಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಬಿತ್ತುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದಿರಬೇಕು. ಬೈಬಲ್ ಇದನ್ನು ಎರಡು ರೀತಿಯಲ್ಲಿ ಮಾತಾಡುತ್ತದೆ. ಒಂದು ದೈಹಿಕ ಮತ್ತೊಂದು ಆತ್ಮಿಕ ವಿಷಯ ನಾವು ಬಿತ್ತುಕೊಳ್ಳಬೇಕಾಗಿದೆ. ಅದರಲ್ಲಿ ದೈಹಿಕ ಅಂದರೆ ಆತ್ಮದಿಂದ ಆತ್ಮದ ಭಾವ, ಪವಿತ್ರ ಆತ್ಮದ ಭಾವ ಬಿತ್ತುವುದು ಬಹಳ ಉತ್ತಮವಾಗಿದೆ. ಇದೇ ನಮಗೆ ಶಾಶ್ವತವಾಗಿ ಜೀವ ಕೊಡುತ್ತದೆ. ಅದನ್ನು ನಮ್ಮ ಜೀವಿತದಲ್ಲಿ ಉಪಯೋಗ ಮಾಡಬೇಕಾಗಿದೆ. ಆತ್ಮನಿಗೆ ಸಂಬಂಧವಾದ ಗುಣಗಳು ನಿಮ್ಮಲ್ಲಿ ಬಿತ್ತಲ್ಪಡಬೇಕಾದರೆ ಆತ್ಮಿಕ ಆಹಾರವಾಗಿರುವುದನ್ನು ಧ್ಯಾನಿಸಬೇಕು. ಇದಕ್ಕಾಗಿ ಆತ್ಮಿಕ ಆಹಾರ ನಾವು ತಿನ್ನಬೇಕಾದರೆ ಅದನ್ನು ನಾವು ಧ್ಯಾನಿಸಬೇಕಾಗುತ್ತದೆ. ಯಾವುದು ಆತ್ಮಿಕ
ಆತ್ಮನಿಗೆ ಪರಿಶುದ್ಧತೆ, ಸತ್ಯಕ್ಕೆ, ಒಳ್ಳೆಯದಕ್ಕೆ ಅನುಕೂಲವಾಗಿದೆ. ಅಂಥ ಎಲ್ಲ ದೇವರ ವಚನಗಳನ್ನು ನಾವು ಧ್ಯಾನಿಸಬೇಕು. ಅಂದರೆ ಅವುಗಳನ್ನು ಗ್ರಹಿಸಬೇಕಾಗಿದೆ, ತಿಳ್ಕೊಳ್ಳಬೇಕಾಗಿದೆ. ಆಗ ನಾವು ಆತ್ಮಿಕ ಆಹಾರ ತಿನ್ನುವುದರಿಂದ ಅದರಂತೆ ನಾವು ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಲ್ಲೆಲೂಯ. ಪವಿತ್ರ ಆತ್ಮನಾಗಿರುವ ದೇವರ ಮುಖದಿಂದ ಬಂದ ವಾಕ್ಯ ತಿನ್ನಬೇಕು. ನಾವು ನೋಡುತ್ತೇವೆ, ದೇವರ ಮುಖದಿಂದ ಬಂದಿರುವಂಥ ವಾಕ್ಯವನ್ನು ನಾವು ತಿನ್ನಬೇಕು. ಯಾಕಂದರೆ ಪವಿತ್ರಾತ್ಮನು ಹೇಳುವುದೆಲ್ಲವೂ ತನ್ನ ಸ್ವಭಾವಕ್ಕೆ ಅನುಸಾರವಾಗಿ ಇರುತ್ತದೆ. ಅಂದರೆ ದೇವರು ತನ್ನಲ್ಲಿ ಏನಿದೆ ಅದನ್ನೇ ಮನುಷ್ಯರಿಗೆ ಕೊಡುವುದಕ್ಕೆ ಆಸೆ ಪಡುತ್ತಾನೆ. ಇದಕ್ಕಾಗಿ ಪವಿತ್ರಾತ್ಮ ದೇವರು ಅವರ ಮುಖದಿಂದ ಬಂದಿರುವಂಥ ವಾಕ್ಯಗಳನ್ನು ನಾವು ಧ್ಯಾನಿಸಬೇಕಾಗಿದೆ, ಅಂದರೆ ತಿನ್ನಬೇಕಾಗಿದೆ. ಹಲ್ಲೆಲೂಯ. ಅದೇ ರೀತಿಯಲ್ಲಿ ಕೀರ್ತನೆ 126ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ನೋಡುವಾಗ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು ಎಂಬುದಾಗಿ. ಹಲ್ಲೆಲೂಯ. ಅಂದರೆ ಅಳುತ್ತಾ ಬಿತ್ತುವುದೆಂದರೆ ನಮ್ಮ ಒಂದು ಮನಸ್ಸಿನೊಳಗೆ ನಾವು ಸತ್ಯಕ್ಕೆ, ಪರಿಶುದ್ಧತೆಗೆ ಸಂಬಂಧವಾಗಿರುವಂಥ ಒಳ್ಳೆಯದನ್ನು ನಾವು ಬಿತ್ತುಕೊಳ್ಳುವ ಸಮಯದಲ್ಲಿ ಎಲ್ಲ ರೀತಿಯ ಕೆಟ್ಟತನಕ್ಕೆ ದೂರವಾಗಿ ನಮ್ಮ ಮನಸ್ಸನ್ನು ಕಾಪಾಡುವುದಕ್ಕಾಗಿ ಈ ಒಂದು ಅಳುವಂಥದ್ದಂದರೆ ನಮ್ಮ ತಪ್ಪುಗಳಿಗಾಗಿ ಅಳುವುದು ಅಥವಾ ಪಶ್ಚಾತ್ತಾಪ ಮಾಡುವುದು ಆಗಿದೆ. ಈ ಪಶ್ಚಾತ್ತಾಪ, ಈ ಅಳುವುದರಿಂದ ಯಾವುದೇ ಒಂದು ಕೆಟ್ಟತನವು ನಿಮ್ಮಿಂದ ತೊಲಗಿಸಬಹುದು. ಇದು ಬಹಳ ಇಂಪಾರ್ಟೆಂಟ್ ವಿಷಯವಾಗಿದೆ, ಮುಖ್ಯವಾಗಿದೆ. ಯಾಕಂದರೆ ಒಂದು ದೋಷ, ಒಂದು ಕೆಟ್ಟತನ ಮನುಷ್ಯರಿಂದ ಹೋಗಬೇಕಾದ್ರೆ ದೇವರ ವಾಕ್ಯ ಹೇಳುವ ಹಾಗೆ ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುರೆಂಬುದಾಗಿ ನೋಡುತ್ತೇವೆ. ಹಾಗೆ ಅದೇ ಅಧ್ಯಾಯದಲ್ಲಿ 6ನೇ ವಚನ ನೋಡುವಾಗ ದುಃಖಿಸುತ್ತಾ ಬೀಜವನ್ನು ತೆಗೆದುಕೊಂಡು ಹೋಗುವವನು ಎಂಬುದಾಗಿ ನೋಡುತ್ತೇವೆ. ದುಃಖದಿಂದ ಬೀಜವನ್ನು ತೆಗೆದುಕೊಂಡು ಹೋಗುವವನು ಹರ್ಷಿಸುತ್ತಾ ಸಿವಡುಗಳನ್ನು ಹೊತ್ತುಕೊಂಡು ಬರುವನು ಎಂಬುದಾಗಿ ನೋಡುತ್ತೇವೆ. ಅಂದರೆ ಇದು ಜೀವನದ ಒಂದು ಸುಗ್ಗಿ ವಿಷಯ ಹೇಗೆ ಇದೆ ಆ ರೀತಿಯಲ್ಲಿ ಇದು ಜೀವನಕ್ಕೆ ಸಂಬಂಧಪಟ್ಟ, ಆತ್ಮಕ್ಕೆ ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ವಿಷಯಗಳಾಗಿದೆ. ಇದಕ್ಕಾಗಿ ತಿಳುಕೊಳ್ಳಿರಿ, ದೇವರ ವಾಕ್ಯ ಹೇಳುವ ಹಾಗೆ ನಾವು ಶರೀರ ಭಾವದಿಂದ ಬಿತ್ತುವುದರಿಂದ ನಾಶವನ್ನೇ ಕೊಯ್ಯಬೇಕಾಗುತ್ತದೆ. ಮತ್ತು ದೇವರ ಒಂದು ಪವಿತ್ರ ಆತ್ಮ ಭಾವದಿಂದ ನಾವು ಬಿತ್ತುವುದು ಆತ್ಮಕ್ಕೆ ಸಂಬಂಧವಾಗಿರುವುದರಿಂದ ಅದು ನಮಗೆ ರಕ್ಷಣೆ ಮಾಡುತ್ತದೆ. ಇದಕ್ಕಾಗಿ ಯಾವುದನ್ನು ಬಿತ್ತಬೇಕು ಮತ್ತು ಏನು ನಾವು ಶುದ್ಧಿ ಮಾಡುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ. ಇದರಲ್ಲಿ ಅಳುವುದಾಗಲಿ ದುಃಖಿಸುವುದಾಗಲಿ ಮನುಷ್ಯರಿಗೆ ಶುದ್ಧೀಕರಣಕ್ಕೆ ಸಂಬಂಧವಾಗಿದೆ. ಅವರವರ ಒಂದು ಹೀನವಾದ ಆಲೋಚನೆ ಅಥವಾ ಅವರ ಗುಣಗಳಿಗಾಗಿ ಅಥವಾ ಅವರ ಪದ್ಧತಿಗಳಿಗಾಗಿ ಅವರು ಬದಲಾವಣೆ ಆಗುವುದಕ್ಕಾಗಿ ಹೀಗೆಲ್ಲ ತಮ್ಮ ಹೃದಯದ, ತಮ್ಮ ಮನಸ್ಸಿನ ಶುದ್ಧೀಕರಣಕ್ಕಾಗಿ ಮಾಡಬೇಕಾದಂಥ ಈ ವಾಕ್ಯಗಳಾಗಿದೆ. ಇದಕ್ಕಾಗಿ ಇದನ್ನು ಕೇಳಿರಿ. ಯಾಕಂದರೆ ದೇವರ ವಾಕ್ಯವು ಯಾವಾಗಲೂ ಮನುಷ್ಯರ ರಕ್ಷಣೆಗಾಗಿ, ಮನುಷ್ಯರ ಒಂದು ಒಳ್ಳೆತನಕ್ಕಾಗಿ ಮಾತಾಡುತ್ತದೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಯಾಕಂದರೆ ಇದನ್ನು ನೀವು ಕೇಳಿರಿ ಮತ್ತು ಅನೇಕರಿಗೂ ಶೇರ್ ಮಾಡಿರಿ. ದೇವರ ವಾಕ್ಯ ನಾವು ತಿಳ್ಕೊಳ್ಳುವುದು ನಮಗೆ ಒಳ್ಳೆಯದು ಮತ್ತು ಇದನ್ನು ತಕ್ಕ ಸಮಯಕ್ಕೆ ಉಪಯೋಗ ಮಾಡುತ್ತಾ ಸರಿಯಾದ ಮನಸ್ಸಿನ ಒಂದು ವಿಷಯದಲ್ಲಿ ಉಪಯೋಗ ಮಾಡುತ್ತಾ ಇದನ್ನು ಸಮಯಕ್ಕೆ ಮೊದಲು ತಿಳಿದುಕೊಂಡು
ನಾವು ಮನುಷ್ಯನ ವಿಷಯ ನಮ್ಮ ಹೃದಯದಲ್ಲಿ ಏನೆಲ್ಲ ನಾವು ಬಿತ್ತುಕೊಳ್ಳುವುದರಿಂದ ಯಾವ ಪರಿಣಾಮ, ಯಾವ ನಾಶ ಅಥವಾ ರಕ್ಷಣೆ ಅಥವಾ ಆಶೀರ್ವಾದ, ಸುಖವನ್ನು ನಾವು ಏನು ಬಿತ್ತುತ್ತೇವೆ ಅದರ ಮೇಲೆ ಆಧಾರವಾಗಿದೆ. ಇದಕ್ಕಾಗಿ ಒಳ್ಳೆಯದನ್ನು ಬಿತ್ತೋಣ, ಒಳ್ಳೆಯದನ್ನೇ ಕೊಯ್ಯುತ್ತೇವೆ. ಶುದ್ಧರಾಗಿರೋಣ, ಶುದ್ಧತೆಯನ್ನು ಕೊಯ್ಯುತ್ತೇವೆ. ಅದಕ್ಕಾಗಿ ನಾಶದ ಯಾವುದೇ ಮತ್ತು ಹಾಳು ಮಾಡುವಂಥ ಯಾವುದೇ ಬೀಜಗಳನ್ನು ಬಿತ್ತಬೇಡಿರಿ. ಯಾಕಂದರೆ ಅದರಿಂದ ನಮಗೆ ಸಿಗುವುದು ಕೊನೆಗೆ ಒಂದು ಹಾನಿಯಾಗಿದೆ. ಅದರಿಂದ ಯಾವ ಲಾಭ ಸಹ ನಮಗೆ ಆಗುವುದಿಲ್ಲ. ಇದಕ್ಕಾಗಿ ಕೇಳಿರಿ, ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಕರ್ತನಾದ ಯೇಸು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.